ಮಾಮೂಲಿ ಅಮ್ಮ ಮಕ್ಕಳು ಅಂದಮೇಲೆ ಹೊಡೆಯೋದು ಪಡೆಯೋದೆಲ್ಲ ಇರುತ್ತೆ, ಅಂದ್ರೆ ಪ್ರೀತಿಯಿಂದ. ಇಲ್ಲ, ನಾವೊಂದು ಹೇಳ್ತೀನಿ, ನಮಗೆ ಚಿಕ್ಕ ವಯಸ್ಸಿಂದ ನನ್ನ ತಂದೆ ತಾಯಿ ಯಾವತ್ತೂ ಹೊಡೆದಿಲ್ಲ. ಒಂದೇ ನಮ್ಮ ತಂದೆ ಯಾವಾಗಲೂ ಹೇಳೋರು, ಚಿಕ್ಕ ಮಕ್ಳಿಗೆ ಏನು ಅರ್ಥ ಆಗುತ್ತೆ. ಈಗ ಅದು ನೋಡಿ ನಂಗೆ ಯಾರಾದ್ರೂ ಮಕ್ಳು ಹೊಡಿತಿದ್ರೆ ಎಷ್ಟೋ ಸರಿ ಗೊತ್ತಿರೋರಿಗೆ ಹೇಳ್ತೀನಿ ಹೊಡಿಬೇಡಿ ಅಂತೇಳಿ. ಯಾಕೆಂದ್ರೆ ನಾವು ದೊಡ್ಡವರೇನೆ ಒಂದು ಸಮಸ್ಯೆನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕು. ಈಗ ಆಗಷ್ಟೇ ಚಿಕ್ಕದಾಗಿ ಎಲ್ಲಾದರೂ ಜಗತ್ತು ನೋಡೋಂಥ ಮಕ್ಕಳಿಗೆ ಏನು ಗೊತ್ತಿಲ್ಲ, ಬಿಡಿಸಿ ಹೇಳಬೇಕು, ತಪ್ಪು ಸರಿಗಳನ್ನ ಹೇಳಬೇಕು ಅಂತ. ಒಂದೇ ಒಂದು ಸಾರಿ ರೇವಣ್ಣಗೆ ಹೊಡೆದಿದ್ದಾರೆ ಅಪ್ಪ, ಯಾರಿಗೂ ಇಲ್ಲ. 6 ಜನದಲ್ಲಿ ಒಂದೇ ಒಂದು ಸರಿ. ಏನಕ್ಕೆ ಅಂದರೆ ಟ್ಯೂಷನ್ ಟೀಚರ್ ಕೆಳಗೆ ಕೂತಿದ್ರು, ಪಾಠ ಹೇಳಿಸ್ಕೊಳಕ್ಕೆ ಬರಲಿಲ್ಲ ಅಂತೇಳಿ ನಡಿ ಅಂತೇಳಿ ಒಂದು ಹೊಡೆದಿದ್ರು ಅಷ್ಟೇ. ಬಿಟ್ಟರೆ ಒಂದೇ ಒಂದು ಸರಿ ಒಂದೇ ಏಟು ಬಿದ್ದಿರೋದು ಬಿಟ್ಟರೆ ಇವತ್ತರೆಗೂ ಯಾರಿಗೂ. ಈಗ 6 ಜನ ಮಕ್ಕಳಲ್ಲಿ ಅವ್ರಿಗೆ ತುಂಬಾ ಇಷ್ಟವಾದ ಮಗು, ಮುದ್ದಿನ ಮಗಳು ಮುದ್ದಿನ ಮಗ ಆ ಥರದ್ದು ಹಂಬಲಿಸ್ತಿದ್ದವರು 6 ಜನದ ಮೇಲೆ ಇದೆ ಪ್ರೀತಿ, ಎಲ್ಲರ ಮೇಲೆ ಇರುತ್ತೆ. ಈಗ 2 ಕಣ್ಣಲ್ಲಿ ಯಾವ ಕಣ್ಣು ಮುಖ್ಯ ಅಂದ್ರೆ ಏನು ಉತ್ತರ ಇರೋದಿಲ್ಲ. ಈ ಥರ 6 ಜನದ ಮೇಲೂ ಅಷ್ಟೇ ಪ್ರೀತಿ ಇತ್ತು, ಎಲ್ಲರ ಮೇಲೆ ಇತ್ತು. ನಮ್ಮ ಆಸ್ಪತ್ರೆ ಕೊನೆ ದಿನ ಹೇಳಿದ್ರಿ, ದೊಡ್ಡವರು ತೀರ್ಥ ತಗೊಂಡು ಬಂದು ಆ ಗಳಿಗೆ ನೆನೆಸ್ಕೊಳ್ಳೋದ್ರಿ. ಅಯ್ಯೋ, ಇವಳೆ ಅವ್ರ ಜೊತೆ ಬಂದಿದ್ದು, ನಾನು ಅವ್ರ ಪಕ್ಕದಲ್ಲಿ ಕೂತಿದ್ದು. ಸ್ವಲ್ಪ ಅಮ್ಮಂದು ಕಂಡೀಷನ್ ಸ್ವಲ್ಪ ಸೀರಿಯಸ್ ಇತ್ತು ಅಂತ ಇತ್ತು. ಬೆಟರ್ ಇತ್ತು. ಅವತ್ತು ಬೆಳಗ್ಗೆ ರಾತ್ರಿಲಿ ಅಲ್ಲೇ ಇದ್ವಿ. ಬೆಳಗ್ಗೆ ಬರ್ಬೇಕಾದ್ರೂ ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿತ್ತು. ಆಮೇಲೆ ಕೊನೆ ನಮ್ಮಕ್ಕೆ ನಾವು ದೈವದಲ್ಲಿ ತುಂಬ ನಂಬಿಕೆ ಇಟ್ಟಿದ್ರಿಂದ ನಮ್ಮ ಅಣ್ಣಂದಿರು ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ರು, ಎಲ್ಲರೂ ಪೂಜೆ ಮಾಡ್ಸೋಕ್ಕೆ. ನನ್ನ ಕೊನೆ ಅಣ್ಣ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಬಂದು ರುದ್ರಾಭಿಷೇಕ ಮಾಡಿಸ್ಕೊಂಬಂದು ನಮ್ಮ ತಂದೆ ಕೈನಲ್ಲಿ ಅದರದ್ದು ಪ್ರಸಾದ ಎಲ್ಲ ಕೊಟ್ಬಿಟ್ಟು, ಇದು ನೀವೇ ಅಮ್ಮಂಗೆ ತೊಗೊಂಡು ಕೊಡಿ ಅಂತ ಹೇಳ್ದೆ ನಮ್ಮಣ್ಣ. ಆಮೇಲೆ ಸರಿ ಅಪ್ಪ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡು, ಇಲ್ಲಿ ನೋಡ್ತೀರಲ್ಲ ಅವರು ಈಗ ದಿನಕ್ಕೆ ಅಪ್ಪನೂ ಅಮ್ಮನ ಇನ್ಫ್ಲೂಯೆನ್ಸ್ ಆಗೋಗ್ಬಿಟ್ಟಿದೆ ಅಪ್ಪನಿಗೂ. ಒಂದು 3 hours ಅವರು ಪೂಜೆ ಮಾಡ್ತಾರೆ ಈಗ ಅಪ್ಪನೂ. ಫಿಸಿಯೋಥೆರಪಿ ಆದಮೇಲೆ ಒಂದು 9:30 ಶುರು ಮಾಡಿಕೊಂಡ್ರೆ ಮಧ್ಯಾಹ್ನ 1 ಗಂಟೆ ತನಕ ಅವ್ರದ್ದು ಪೂಜೆ ನಡೆಯುತ್ತೆ. ಪೂಜೆ ಎಲ್ಲ ಮಾಡಿಬಿಟ್ಟು ಅವರು ಅಮ್ಮನಿಗೆ ನಾನು ಇಲ್ಲಿಂದ ಹೋಗಿ ಈಗ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬರಬೇಕು ಅಂತ ಇದು ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಮತ್ತೆ ಯಾರೋ ಬಂದು ಒಂದು 2:30 ಆಯಿತು. ಇಲ್ಲ ಹೋಗೋಣ, ಊಟ ಮಾಡ್ಕೊಂಡು ಹೋಗೋ ಹೊತ್ತಾಗಿದೆ, ಊಟ ಮಾಡ್ಕೊಂಡು ಹೋಗೋಣ ಅಂದರೂ ಒಪ್ಪಲಿಲ್ಲ. ಇಲ್ಲ ನಾನು ಊಟ ಮಾಡಲ್ಲ, ಮತ್ತೆ ನಾನು ಊಟ ಮಾಡಿ ಇದ್ರಲ್ಲಿ ನಂಗೆ ತೊಗೊಂಡೋಗಿರೋಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳಿಬಿಟ್ಟು ಊಟನೂ ಮಾಡಿದೆ. ಇಲ್ಲ ಪ್ರಸಾದನೂ ಕೈಯಲ್ಲಿ ಇಟ್ಕೊಂಡು, ಕಾಲಿಗೆ ನೀವು ನಂಬ್ತಿರಲ್ವ, ಸಾಕ್ಸು ಹಾಕ್ಕೊಳ್ಳಿಲ್ಲ, ಚಪ್ಪಲಿ ಹಾಕ್ಕೊಳ್ಳಿಲ್ಲ, ಕೈಲಿ ಇಟ್ಕೊಂಡು ದೇವಸ್ಥಾನ ಇದು ಹಾಸ್ಪಿಟ್ಲಿಗೆ ಬಂದರು. ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು ನಾವು ಹೋಗೋದ್ರಲ್ಲಿ. ಅವರೇನೇ ಅಮ್ಮನಿಗೆ ಆಮೇಲೆ ಡಾಕ್ಟ್ರು ನಮ್ಮ ಜೊತೆ ಬಂದರು. ಅಪ್ಪನಿಗೆ ನೋಡಿ ಸರ್ 35% ಇಂಪ್ರೂವ್ ಆಗಿದ್ದಾರೆ ನಿನ್ನೆಗಿಂತ, ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ, ಈಗ ತೊಂದರೆ ಇಲ್ಲ, ಸಾಯಂಕಾಲದ ಅಷ್ಟೊತ್ತಿಗೆ ಇನ್ನೂ ಇಂಪ್ರೂವ್ ಆಗ್ತಾರೆ ನಮಗೂ ಒಂದು ಭರವಸೆ ಕೊಟ್ಟರು. ಒಂದೇನೋ ನಮಗೂ ಆಶಾಭಾವನೆ ಮೂಡಿತ್ತು ಆ ಟೈಮಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.